ಗಟ್ಟಿಯಾಗಿ ಕೈಗಳ ಮೇಲೆ ಕೈತಿ ಗಟ್ಟಿಯಾಗಿ ಹಾಲೆಲೂಯಾ. ಖಂಡಿತವಾಗಿ ನೀನು ವಾಕ್ಯ ನೋಡುವಾಗ ಕೀರ್ತನೆಕಾರನಾದ ದಾವೀದನ ಬರಿತಾದ ಸತ್ಯಯುಗದಲ್ಲಿ ಯೆಹೋವನೇ ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ ಎಂಬುದಾಗಿ. ಹಲ್ಲೆಲೂಯಾ. The Lord I have loved the habitation of your house and the place where you are all the days. ಅಂದರೆ ದೇವರು ನಮಗೆ ಎಷ್ಟೋ ಪ್ರಿಯವಾಗಿರ್ತಕ್ಕಂಥ ಇವತ್ತು. ಅಂದರೆ ದೇವರ ಸನ್ನಿಧಿಯನ್ನು ಹೋಗ್ಬೇಕಂತೇಳಿ ಒಂದು ಆಸೆ ಇರಬೇಕು ನಮಗೆ ಇವತ್ತು. ಯಾಕಂದ್ರೆ ದೇವರ ನಿವಾಸ ಅನ್ನೋಂಥದ್ದು ಅಲ್ಲಿ ದೇವರು ಮಾತ್ರ ವಾಸ ಮಾಡ್ತಾನೆ. ಅಲ್ಲಿ ಯಾವ ಲೋಕಕ್ಕೆ ಸಂಬಂಧಪಟ್ಟಗಳಲ್ಲಿ ಅಲ್ಲಿ ಸಂಬಂಧವಿಲ್ಲ, ಅಲ್ಲಿ ದೇವರು ಮಾತ್ರ ವಾಸ ಮಾಡ್ತಾರೆ ಅಂತೆ. ಹಲ್ಲೆಲೂಯಾ. ದೇವರ ವಾಸ ಸ್ಥಳ ಏನಿದೆ ಅಲ್ಲಿ ದೇವರು ವಾಸ ಮಾಡುವಾಗ ಅಲ್ಲಿ ಲೋಕಕ್ಕೆ ಸ್ಥಳವಿಲ್ಲ ಅಂತೆ. ಹಲ್ಲೆಲೂಯಾ. ಎಲ್ಲಿ ದೇವರ ನಿವಾಸ ಮಾಡ್ತಾ ದೇವರ ನಾವು ಘನಪಡಿಸಿ ಆತನ ಹೊಗಳಬೇಕು ಇವತ್ತು. ಹೌದಲ್ಲ? ಯಾಕಂದ್ರೆ ದೇವರ ನಿವಾಸ ಅಂತಂದ್ರೆ ವಾಕ್ಯ ಹೇಳುತ್ತೆ, ನೀನು ಒಂದು ದಿನ ದೇವರಾಗಲಿ ಕಳೆದ್ರೆ ಸಾಕು, ಅದು 100 ದಿನಕ್ಕಿಂತ ಸಮವಾಗಿರ್ತಂತೆ. ಎಷ್ಟು ಒಂದು ದಿನ ಸ್ವಲ್ಪ ಸಮಯ ಒಂದು 2-3 ಗಂಟೆ ದೇವರ ಆಲಯದಲ್ಲಿ ಕಳೆಯುವಾಗ ಅದು ನಮಗೆ ಎಷ್ಟೋ ಆಶೀರ್ವಾದ. ಹಲ್ಲೆಲೂಯಾ. ನೋಡಿ, ಯಾಕೆ ಸತ್ಯದಲ್ಲಿ ಅನೇಕ ಭಕ್ತರು ಅವ್ರು ಏನು ಮಾಡಿದ್ರು, ದೇವರ ಆಲಯದಲ್ಲಿ ಹೋಗಿ ತಮ್ಮ ಸಮಸ್ಯೆ ಹೇಳಿಕೊಂಡು ದೇವರ ಆಲಯ ಸಮಯ ಕಳೆಯುವಾಗ ಅವ್ರಿಗೆ ಎಷ್ಟೋ ಜಯ ಸಿಗ್ತಂತೆ. ಹೌದಲ್ಲ? ನಮ್ಮ ಜೀವಿತದಲ್ಲಿ ಕೂಡ ನಾವು ಇವತ್ತು ದೇವರ ಆಲಯದ ಸಮಯ ಕಳೆಯುವಾಗ ದೇವರಿಗೆ ಎಷ್ಟೋ ಪ್ರಿಯವಾಗಿದೆ. ಇವತ್ತು ಆ ಪ್ರಿಯ ಸ್ಥಾನ ಏನಿದೆ ಇವತ್ತು ಅದು ಅಲ್ಲಿ ನಾವು ಘನಪಡಿಸುವಾಗ ದೇವರನ್ನು ಆತನೇ ಮಾತ್ರ ಮಹಿಮೆ ಸಲ್ಲುವಂತಾಗಿರ್ತೀವಿ ಇವತ್ತು. ಹಲ್ಲೆಲೂಯಾ. ಮಾತನಾಡ್ತಾ ಮೈಪದಲ್ಲಿ ಸೇರಿಕೊಂಡು ಬೆಲೆ ಮುಂದೆ ಸೇರಿದಾಗ ಮುಂದೆ ಮುಂದೆ ಬರೀ ಹಿಂದೆ ಜಾಗ ಬಿಟ್ಟರೆ ಸಾಂದ್ರ ವಾಸ ಅಷ್ಟು ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದಿ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದಿ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಬಂದ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಬಂದ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ಜೋರಾಗಿ ಚಪ್ಪಟ್ಟಬೇಕು. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನಮಗೂ ನಾವು ಜೀವಿತಾಗಿದ್ದಾನೆ ಇವತ್ತು. ಸತ್ಯದ ದೇವರು ಮಹಿಮೆ ಸಲ್ಲಿಸಬೇಕು. ಆತನಿಗೆ ಮಹಿಮೆ, ಆತನಿಗೆ ಮಾತ್ರ ಘನತೆ. ಇದು ದೇವರು ವ್ಯಕ್ತ ಮಾಡಿದ್ದಾರೆ. ತಂದೆಯಾದ ನನ್ನ ದೇವನೇ ಕರ್ತನೇ ನನ್ನ ತಂದೆಯೇ. ತಂದೆಯಾದ ನನ್ನ ದೇವನೇ ಕರ್ತನೇ ನನ್ನ ತಂದೆಯೇ. ಮಹಿಮೆಯು ಮಹತ್ವವು ನಿಮಗೆ ತಾನೇ.
ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ ರಕ್ಷಣೆಯಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ ಘನತೆಯೋ ಗೌರವವು ಕರ್ತನೇ ನಿಮಗೆ ತಾನೇ ಘನತೆಯೋ ಗೌರವವು ಕರ್ತನೇ ನಿಮಗೆ ತಾನೇ ನನ್ನಲ್ಲೇ ಮಮತೆಯಿಟ್ಟು ಬರೆಯಾದೆ ಸಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ನನ್ನಲ್ಲಿ ಮಮತೆಯಿಟ್ಟು ನನ್ನಲ್ಲೇ ಮಮತೆಯಿಟ್ಟು ಬರೆಯಾದೆ ಸಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ಆಗ ತಿಳಿಯಬೇಕು ದೇವರು ಹೊಸ ಮಾತ ಮಾಡಿದ್ದಾನೆ ನಮ್ಮನ್ನು ದೇವರ ಮಹಾಭಾರತ ಪರಿಸ್ಥಳಕ್ಕೆ ತಿಳಿಸಿದ್ದಾನೆ ಆಲಯದ ತೆರೆಯಲಿದು ಹೊಸ ಮಾರ್ಗ ತೆರೆದಿರುವೆ ಆಲಯದ ತೆರೆಯಲಿದು ಹೊಸ ಮಾರ್ಗ ತೆರೆದಿರುವೆ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ ಘನತೆಯು ಗೌರವವು ಕರ್ತನೇ ನಿಮಗೆ
ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಹಲ್ಲೆಲೂಯಾ 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 ಆರಾಧಿಸುವ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಸ್ವರೂಪನ ಆನಂದ ಘೋಷದೊಡನೆ ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸುವರಗಳ ನುಡಿಸುತ್ತವೆ ಸುಕ್ಷೇಮದಿಂದ ಕಾಯುತ್ತವೆ ಸುವರಗಳ ನುಡಿಸುತ್ತವೆ ಸುಕ್ಷೇಮದಿಂದ ಕಾಯುತ್ತವೆ ಹಲ್ಲೆಲೂಯಾ 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 ಆರಾಧಿಸುವ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಸ್ವರೂಪನ ಆನಂದ ಘೋಷದೊಡನೆ ದೇವರ ಕವಚರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು ದೇವರ ಕವಚರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಹಲ್ಲೆಲೂಯಾ 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 ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಸ್ವರೂಪನ ಆನಂದ ಘೋಷದೊಡನೆ ಏಕಾಧಿಪತಿಯು ರಾಜರಾಜು ಕರ್ತರ ಕರ್ತನು ನೀನೊಬ್ಬನೇ ಏಕಾಧಿಪತಿಯು ರಾಜರಾಜನು ಕರ್ತರ ಕರ್ತನು ನೀನೊಬ್ಬನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಹಲ್ಲೆಲೂಯಾ 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 ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಆದಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಆದಿಸುವ ಯೇಸುವಿಗೆ ಹಲ್ಲೆಲೂಯಾ 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 ಆರಾಧಿಸುವ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಸ್ವರೂಪನ ಆನಂದ ಘೋಷದೊಡನೆ
ಹಾಲೆಲೂಯಾ ಗಟ್ಟಿ ಹಾಲೆ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಹೃದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಯೆಹೋವಾ ಈರೇ ಎಲ್ಲವ ಒದಗಿಸುವೆ ಯೆಹೋವಾ ಈರೇ ಎಲ್ಲವ ಒದಗಿಸುವೆ ಎಲ್ಲವ ಒದಗಿಸುವೆ ಯೆಹೋವಾ ಈರೇ ಎಲ್ಲವ ಒದಗಿಸುವೆ ಯೆಹೋವಾ ಈರೇ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನು ನೀ ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನು ನೀ ಸಮಾಧಾನ ಕರ್ತನು ನೀ ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನು ನೀ ಯೆಹೋವಾ ಶಾಲೋಮ್ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಯೆಹೋವಾ ನಿಸ್ಸಿಯೇ ಎಂದಿಗೂ ಜಯ ಕರ್ತನೇ ಯೆಹೋವಾ ನಿಸ್ಸಿಯೇ ಎಂದಿಗೂ ಜಯ ಕರ್ತನೇ ಎಂದಿಗೂ ಜಯ ಕರ್ತನೇ ಯೆಹೋವಾ ನಿಸ್ಸಿಯೇ ಎಂದಿಗೂ ಜಯ ಕರ್ತನೇ ಯೆಹೋವಾ ನಿಸ್ಸಿಯೇ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಯೆಹೋವಾ ಎಂದಿಗೂ ಜಯ ಕರ್ತನೇ ಯೆಹೋವಾ ನಿಸ್ಸಿಯೇ ಎಂದಿಗೂ ಜಯ ಕರ್ತನೇ ಎಂದಿಗೂ ಜಯ ಕರ್ತನೇ ಯೆಹೋವಾ ನಿಸ್ಸಿಯೇ ಎಂದಿಗೂ ಜಯ ಕರ್ತನೇ ಯೆಹೋವಾ ನಿಸ್ಸಿಯೇ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಎಲ್ಲೋಹಿ ಎಲ್ಲೋಹಿ
ಹೃದಯ ಸ್ತೋತ್ರ ಬಲಿ ಅಪ್ಪ ನಿಮಗೆ ತಾರೆ ಆರಾಧನೆ ಸ್ತೋತ್ರ ಬಲಿ ಅಪ್ಪ ನಿಮಗೆ ತಾರೆ ಅಪ್ಪ ನಿಮಗೆ ತಾರೆ ಅಪ್ಪ ನಿಮಗೆ ತಾರೆ ಎಲ್ ಚಡ ಸರ್ವ ಶಕ್ತನಿರೇ ಎಲ್ ಚಡ ಸರ್ವ ಶಕ್ತನಿರೇ ಸರ್ವ ಶಕ್ತನಿರೇ ಎಲ್ ಚಡ ಸರ್ವ ಶಕ್ತನಿರೇ ಎಲ್ ಚಡ ಹೃದಯ ಸ್ತೋತ್ರ ಬಲಿ ಅಪ್ಪ ನಿಮಗೆ ಆರಾಧನೆ ಸ್ತೋತ್ರ ಬಲಿ ಅಪ್ಪ ನಿಮಗೆ ಅಪ್ಪ ನಿಮಗೆ ತಾರೆ ಅಪ್ಪ ನಿಮಗೆ ತಾರೆ ಇದುವರೆಗೂ ಕಾಪಾಡಿವೆ ಇದುವರೆಗೂ ಕಾಪಾಡಿವೆ ಇದುವರೆಗೂ ಕಾಪಾಡಿವೆ ಇದುವರೆಗೂ ಕಾಪಾಡಿವೆ ಹೃದಯ ಸ್ತೋತ್ರ ಬಲಿ ಅಪ್ಪ ನಿಮಗೆ ತಾರೆ ಆರಾಧನೆ ಸ್ತೋತ್ರ ಬಲಿ ಅಪ್ಪ ನಿಮಗೆ ತಾರೆ ಅಪ್ಪ ನಿಮಗೆ ತಾರೆ ಅಪ್ಪ ನಿಮಗೆ ತಾರೆ ಅತಿಶಯ ದೇವರೇ ಆಲೋಚನಾರತನೇ ಅತಿಶಯ ದೇವರೇ ಆಲೋಚನಾರತ ನಿಮಗೆ ತಾರೆ ಅಮೇನಪ್ಪ ನಿಮಗೆ ತಾರೆ ಅಪ್ಪ ನಿಮಗೆ ತಾರೆ ಅಪ್ಪ ನಿಮಗೆ ತಾರೆ Hallelujah. ಹಾಲೆಲೂಯಾ. ಎರಡು ಕರಗಳ ಮೇಲೆ ಕೆತ್ತಿ ಗಟ್ಟಿಗೆ ಹಾಲೆಲೂಯಾ. ಸಂತೋಷವಾಗಿ ಹಾಲೆಲೂಯಾ. ಈ ಹಾಡಿನಲ್ಲಿ ನಾವು ನೋಡುವಾಗ ದೇವರ ಹೆಸರುಗಳ ಕುರಿತಾಗಿ ನಾವು ನೋಡ್ತಾ ಇದ್ವಿ. ಯೆಹೋವ ಈರೆ ಅಂದರೆ ದೇವರು ನಮ್ಮನ್ನು ಒದಗಿಸುವ ಕರ್ತನು. ಯೆಹೋವ ಶಾಲೋಮ್ ಅಂದರೆ ಸಮಾಧಾನ ಕರ್ತನು. ಯೆಹೋವ ನಿಸ್ಸಿ ಅಂದರೆ ಜಯ ಕೊಡುವ ಕರ್ತನು. ಎಲ್ರೋಹಿ ಅಂದರೆ ನಮ್ಮನ್ನು ಕಾಣುವ ದೇವರು. ಎಲ್ ಶೆಡಾಯ್ ಅಂದರೆ ಸರ್ವಶಕ್ತನಾದ ದೇವರು ಅಂತ. ಅಂದರೆ ದೇವರು ಅನೇಕ ಹೆಸರುಗಳಿಂದ ಕರೆಯಲ್ಪಡುವವನಾಗಿದ್ದಾನೆ. ಹಾಲೆಲೂಯಾ. ದೇವರು ಆಶೀರ್ವಾದ ಮಾಡಲಿ. ಈ ಅವಕಾಶವನ್ನು ಕೊಟ್ಟಂಥ ದೇವರ ಸೇವಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಲೆಲೂಯಾ. ಗಟ್ಟಿಗೆ ಹಾಲೆಲೂಯಾ. ಇನ್ನೊಂದು ವಚನ ಇರುತ್ತೆ. ಆ ವಚನ ಏನಂದ್ರೆ ನೀವು ಆದಿಕಾಂಡ 1ನೇದೆಯ 2 ವಚನ ಓದಿಕೊಳ್ಳುವಾಗ ಅಲ್ಲಿ ಉಸಿರೆಂಬ ಪದ ಇರುತ್ತೆ ನೋಡ್ರಿ. ದೇವರ ಆತ್ಮ ಅಂತ ಒಂದು ಪದ ಇರುತ್ತೆ. ಆ ಪದಕ್ಕೆ ಅರ್ಥ ಏನು ಗೊತ್ತಾ? ಇಬ್ರು ಭಾಷೆಯಲ್ಲಿ ರುಷಯ ಅಂತ ಅರ್ಥ ಇರುತ್ತೆ. ಅದೇ ಪದ ನೀವು ಇಂಗ್ಲೀಷಲ್ಲಿ ನೋಡುವಾಗ ಗಾಡ್ ಬ್ರೇತ್ ಅಂತ ಇರುತ್ತೆ. ಅದು ದೇವರ ನನ್ನ ಉಸಿರೆಂಬುದಾಗಿ ಅರ್ಥ. ಹಾಲೆಲೂಯಾ. ದೇವರ ಆತ್ಮನು ಅಥವಾ ಸ್ಪಿರಿಟ್ ಅಥವಾ ವಿಂಡ್ ಅಥವಾ ಗಾಳಿ ಇವೆಲ್ಲ ಪದಗಳನ್ನು ನೀವು ಇಬ್ಬರು ಭಾಷಾಂತರ ಮಾಡುವಾಗ ಋಷಿಯ ಅಂತ ಇರುತ್ತೆ. ಯಾಕಂದರೆ ಋಷಿ ಅಂತಂದರೆ ದೇವ ನಮ್ಮ ಉಸಿರು ಇವತ್ತು, ಹೌದಲ್ವಾ? ನಮ್ಮ ಬದುಕು, ನಮ್ಮ ಜೀವಿತ ಎಲ್ಲ ದೇವರದೇ ಇವತ್ತು. ನಾನು ಉಸಿರಾಡದ ಗಾಳಿ ಏನಿದೆ ಗೊತ್ತಾ? ಅದು ದೇವರ ಕೃಪೆ. ದೇವರ ಆದಾಮನ್ನು ಸೃಷ್ಟಿಸಿದಾಗ ಆ ಊದುತ್ತ ಗಾಳಿ ಏನಿದೆ ಗೊತ್ತಾ? ಅದನ್ನ ಅದೇ ಆ ಪದವನ್ನು ಇಬ್ಬರು ಭಾಷೆ ಋಷಯ ಅಂತ ಕರಿತೀವಿ. ಯಾಕೆಂದ್ರೆ ದೇವರು ನನ್ನ ಉಸಿರು, ಅದೇ ಉಸಿರು ದೇವರು ನಮಗೆ ಕೊಟ್ಟಿದ್ದಾನೆ ಇವತ್ತು. ಹಲ್ಲೆಲೂಯಾ. ಆ ಉಸಿರು ನಾವು ತೆಗೆದುಕೊಂಡು ನಾವು ದೇವರಿಗೆ ಒಳ್ಳೆ ಮಕ್ಕಳಿಗೆ ಬದುಕಬೇಕು. ನನ್ನ ಉಸಿರು ದೇವರಾಗಿದ್ದೇನೆ, ನನ್ನ ಬದುಕು ದೇವರಾಗಿದ್ದೇನೆ ಎಂಬುದಾಗಿ ದೇವರು ಏನಾಗಿರಬೇಕು? ಆಡಳಿಸಬೇಕಂತೆ. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ.